ಇಂದು ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮನ್ ಅವರು 26-27ನೇ ಬಜೆಟ್ ಮಂಡಿಸಿದರು. ಇದರಲ್ಲಿ ಹೆಚ್ಚಾಗಿ ಯುವಶಕ್ತಿ ಬಜೆಟ್ ಅಂತ ಹೇಳಿದ್ದಾರೆ. ಅಂತ ಸ್ಪೆಸಿಫಿಕ್ಕಾಗಿ ಯಾವುದೇ ಕೊಡುಗೆಗಳನ್ನು ಕರ್ನಾಟಕಕ್ಕೆ ಕೊಟ್ಟಿಲ್ಲ. ಆಮೇಲೆ ಹೆಚ್ಚಿನ ವಿವರಣೆ ಇನ್ನೂ ಸಿಕ್ಕಿಲ್ಲ. ಈಗಾಗಲೇ ಮುಖ್ಯವಾಗಿ ಉದ್ಯಮಗಳ ಬೆಳವಣಿಗೆಗಾಗಿ MSMEಗೆ 10,000 ಕೋಟಿ ಡೆವಲಪ್ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದು ಒಂದು ಸಂತೋಷ. ಅದರಂತೆ 7 ಕಾರಿಡಾರ್ ರೈಲ್ವೆ ಕಾರಿಡಾರ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ ಬೆಂಗಳೂರಿಗೆ ಮಾತ್ರ ಬೆಂಗಳೂರಿಂದ ಹೈದರಾಬಾದ್ ಕೊಟ್ಟಿದ್ದಾರೆ. ಆದರೆ ಪುಣಾದಿಂದ ಹಿಡ್ಕೊಂಡು ಬೆಂಗಳೂರು ವಾಯಾ ಹುಬ್ಬಳ್ಳಿ ಕೊಟ್ಟಿದ್ದರೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೂ ಅನುಕೂಲ ಆಗ್ತಿತ್ತು. ಕೆಲವೊಂದು ಟ್ಯಾಕ್ಸ್ ರಿಬೇಟ್ ಕೊಟ್ಟಿದ್ದಾರೆ, ಬಟ್ ಅವು ಡಿಟೇಲ್ಸ್ ಇನ್ನೂ ಸಿಕ್ಕಿಲ್ಲ. ಡಿಟೇಲ್ಸ್ ಬಂದ ಮೇಲೆ ರಿಯಾಕ್ಟ್ ಮಾಡ್ಬೋದು. ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಅದಕ್ಕೆ ಹೆಚ್ಚಿನ ಹಣಕಾಸು ನೆರವು ಒದಗಿಸ್ಯಾರ. ಇನ್ನೂ ಪ್ರತಿಯೊಂದು ಡಿಟೇಲ್ಸ್ ಬಂದ ಮೇಲೆ ನಾವು ರಿಯಾಕ್ಟ್ ಮಾಡಲಿಕ್ಕೆ ಅನುಕೂಲ ಆಗ್ತೀವಿ. ಓವರಾಲ್ ಇದೊಂದು ಬ್ಯಾಲೆನ್ಸ್ ಬಜೆಟ್ ಅಂತ ಹೇಳ್ಬೋದು. ಏನು ನೋಡ್ಬೇಕ್ರಿ, ಈಗ ಡೀಟೇಲ್ಸ್ ಸಿಕ್ಕಿಲ್ಲಲ್ಲ. ಡೀಟೇಲ್ಸ್ ಬಂದ ಮೇಲೆ ನಾವು ರಿಯಾಕ್ಟ್ ಮಾಡ್ಬೋದು. ಕರ್ನಾಟಕಕ್ಕೆ ಈಗ ಡೀಟೇಲಾಗಿ ಹೇಳಿಲ್ಲ, ಸಂಕ್ಷಿಪ್ತವಾಗಿ ಬಜೆಟ್ ಕೆಲವೊಂದು ಈ ಮೂಲಭೂತ ಸೌಕರ್ಯಗಳನ್ನು ಅದರೊಳಗಾಗಲಿ ಅಥವಾ ಇಂಡಸ್ಟ್ರಿಗಳಿಗೆ ಸ್ಪೆಸಿಫಿಕ್ಕಾಗಿ ಡಿಟೇಲ್ಸ್ ಬಜೆಟ್ ಸಿಕ್ಕ ಮೇಲೆ ನಾವು ರಿಯಾಕ್ಟ್ ಮಾಡ್ಬೋದು. ಟೋಟಲ್ ಓವರಾಲ್ ನೀವು ಎಲ್ಲ ಭಾಗಗಳನ್ನು ಸಹಿತ ಕನ್ಸಿಡರ್ ಮಾಡಿದ್ದಾರೆ. ಆದರೆ ಅದರೊಳಗೆ ಡಿಟೇಲ್ ಈ ಕೆಲವೊಂದು ಸ್ಟೇಟ್ಗಳಿಗೆ ಕೆಲವೊಂದು ಟೂರಿಸಮ್ದೊಳಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಟ್ ಕರ್ನಾಟಕದೊಳಗೂ ಕೆಲವೊಂದು ಮಾಡಿದ್ದಾರೆ. ಆದರೆ ಅವು ಡಿಟೇಲ್ಸ್ ಸಿಕ್ಕ ಮೇಲೆ ನಾವು ಹೇಳ್ಬೋದು ಅಷ್ಟೇ.